ಸೂರಿ ಹೇಳಪ್ಪ. ನಂದಿನಿ ಅವ್ರಿಗೆ ಒಂದು ಮೊಬೈಲ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ನು ನಂದಿನಿ ಹತ್ರ ಮಾಮೂಲಿ ದೊಡ್ಡ ಮೊಬೈಲ್ ಇಲ್ವಲ್ಲ, ಅದಕ್ಕೋಸ್ಕರ. ಇತ್ತು ಕಣಪ್ಪ, ಅವಳು ನೀರು ಬಿಡಿಸ್ಕೊಂಡು ಹಾಳಾಯಿತು ಫೋನು. ಚೆನ್ನಾಗಿತ್ತು, ಚೆನ್ನಾಗಿತ್ತು. ಅವ್ರ ಅಣ್ಣ ತಂದು ಕೊಟ್ಟಿದ್ದೆ 10,000 ರೂಪಾಯಿ ಮೊಬೈಲ. ಅದನ್ನ ಚೆನ್ನಾಗಿ ಮಡಿಕೊಂಡಿದ್ಲು. ನೀರು ಹಿಡಿಯಕ್ಕೆ ಹೋಗ್ಬಿಟ್ಟು ಚರ್ಗಳಿಗೆ ಬಿಡಿಸ್ಬಿಟ್ಟು ನೀರು ಕುಡ್ಕೊತು. ಅದನ್ನ ರೆಡಿ ಮಾಡ್ದಕ್ಕೆ ಹೋಗಟ್ಟ 5,000 ಕೇಳಿದ್ರಂತೆ. ಅದಕ್ಕೆ ಅವ್ರ ಅಣ್ಣ ಹೊಸದನ್ನೇ ತಂದು ಕೊಡ್ತೀನಿ ಅಂದ್ಬಿಟ್ಟು ಹಂಗೆ ಮಡಗಿಸೋನೆ. ನನ್ನ ಫೋನ್ಗೆ ಮಾಡಪ್ಪ ಅಂತಲ್ಲ, ಒಂದು ಫೋನ್ ಕೊಡ್ಸೋಣ ಅನಿಸ್ತು, ಅದಕ್ಕೆ. ಏನ ಕೊಡ್ಸಪ್ಪ, ಇನ್ನೇನು ನೀನು ಕೊಡ್ಸೋದ ಬೇಡ ಅನ್ನಕತ್ತದ. ನಾನೇ ಬರೋನು, ನಂದಿನಿ ಕರ್ಕೊಂಡೋಗಿ ಯಾವ ಫೋನ್ ಬೇಕು ತಗೊಳ್ಳಿ, ಆಮೇಲೆ ಏನಾದ್ರು ಬಟ್ಟೆ ಗಿಟ್ಟೆ ಏನಾದ್ರು ಬೇಕಾದ್ರೂ ತಗೊಳ್ಳಿ ಅಂತ ಬರೋಣ ಅನ್ಕೊಂಡಿದ್ದೆ. ಇವನು ನಂದಿನಿನೂ ಬನ್ನಿ. ಅಪ್ಪ ನಾನೇನು ಬಡಕ್ಕೆ ಬೇಕಾದ್ರೆ ನಂದಿನಿಗೆ ಹೇಳ್ತೀನಿ ಬಿಡಪ್ಪ, ಕರ್ಕೊಂಡೋಗಿ ತಗೊಳ್ಳಿವಂತೆ. ಹಂಗಂದ್ರೆ ರೆಡಿಯಾಗಿ ಕೇಳಿ, 4 ಗಂಟೆಲಿ ಮನೇಲಿ ಇರ್ತೀನಿ. ಅಪ್ಪ ಮೊದಲು ಒಂದು ಮಾತು ಕೇಳ್ಬಿಡ್ತೀನಿ, ಕೇಳ್ಬಿಟ್ಟು ಫೋನ್ ಮಾಡೋಣ. ಹೌದಾ? ಸರಿ ಸರಿ ಸರಿ, ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ. ಯಾವುದು ಹೇಳಿ. ಏನಪ್ಪ ಹೇಳ್ತೀನಿ ತಾಳಪ್ಪ. ನಂದಿನಿ ನಂದಿನಿ, ಏನವ ಏನು ಮಾಡ್ತಿದ್ದೀವಿ? ಮೂಲೆ ಕುತ್ಕೊಂಡು ಬೈರಿ. ಏನವ ಮಗ ಸೂರಿ ಫೋನ್ ಮಾಡಿತ್ತು ಕಣಪ್ಪ. ಯಾಕಂತೆ ಒಂದು ಫೋನ್ ತಗೊಳಕ್ಕೆ ಫೋನ್ ತಗೊಡ್ತೀನಿ, ನಂದಿನಿ ನೀವು ಬನ್ನಿ ಅಂತ ಫೋನ್ ಮಾಡಿದೆ ಕಣಪ್ಪ. ಫೋನಲ್ಲಿ ಮಾತಾಡುವ ಬೇಕಾದ್ರೆ ನಾ ಬರೀಕ್ಲಾಕತ್ತೆ. ಹಿಂಗಾದ್ರೆ ಹಂಗೆ ಮಗ, ಹಿಂಗೆ ಜನ ಮಂದಿ ಸೇರಿದೆವಳು ನೀನು. ಕ್ವಾ ಮಾತಾಡು, ರೆಡಿ ಆಯ್ತಾವೆ ಅಂತ ಅನ್ನು. ನಂಗೆ ಗೊತ್ತಿಲ್ಲ ಕಣವ, ಬೇಕಾದ್ರೆ ನೀನು ಇಷ್ಟ ಬಂದು ನೀನು ಹೋಗು, ನನ್ನ ಬಾಗಿ ಅಂತ ಕರಿಬೇಡ ಅಷ್ಟೇ. ಯಾಕೆ ಮಗ ಹಿಂಗಡಿ ಇಷ್ಟೊಂದು ಊಟ ಮಾಡಿದ್ರೆ ಒಳ್ಳೇದಾ ಮುನ್ಸುಂಗೆ? ಕರ್ದೇನು ಕೊಡ್ರು ಮಲಗ್ರ ಅಂತಿದ್ರಂತೆ. ನಿನ್ಗೇನಾಯ್ತು ಹಿಂಗೆ ಕರ್ತಾಕ್ತಿದ್ದಿಲ್ಲ? ಹೋಗವ ನೋಡು, ಒಂದು ಫೋನ್ ಕೆಟ್ಟೋಗಿರೋಕ್ಕೆ ರೆಡಿ ಮಾಡಿಸ್ಕೊಳಕ್ಕಾಯ್ತಾಯ್ತಿಲ್ಲ ಅಂತಿದ್ರಲ್ಲಿ. ಪಾಪ ಸೂರಿ ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟು ಬಾಬಾ ಅಂತ ಕರೀತಾ ಕೊಡೋದೆ. ಅಲ್ಲಕನ್ ಮಗ, ಅವ್ನು ಹುಡುಗ ಏನು ಅನ್ಕೊಂಡನು, ಎಲ್ಲ ಇಷ್ಟ ಇಲ್ವೇನೋ, ಅವರೆಲ್ಲ ಬಲವಂತ ಕೊಟ್ಟು ಮದುವೆ ಮಾಡ್ತಾಯಿದ್ದಾರೇನೋ. ಅದಕ್ಕೆ ಯಾವ್ದಕ್ಕೂ ಕರೆದ್ರು ಬರೋಕಿಲ್ಲ, ಅವ್ನು ನೆಗ್ ಮಕ್ಕ ಇರೋಕಿಲ್ಲ ಅಂತ ಅನ್ನಕ್ಕಿಲ್ವಾ? ಅವರು ಒಪ್ಪನ ಮಧ್ಯಾಹ್ನನೇ ಡೌಟ್ ಬಂದರೆ ನಿನ್ನ ಮೇಲೆ ಯಾಕಂಗೆ ಕೂತ್ಕೊಂಡಿದ್ದಾವೆ ಹೆಣ್ಣು ಅಂತ. ನಾನು ಅಣ್ಣನ ಸೇರ್ಕೊಂಡು ಏನೋ ತಲೆನೋವು ಅದು ಇದು ಅಂದ್ಬಿಟ್ಟು ದಬಾಯಿಸಿವಿ. ನೀನು ಹಿಂಗಿದ್ರೆ ಅವ್ರಿಗೆ ಪಕ್ಕ ಅನುಮಾನ ಬರ್ತದೆ. ಯಾಕೆ ಕಣೆ ಇವರೇ ದುಡ್ಡು ನಾಸಂಗೆ ಮದುವೆ ಮಾಡ್ತಾರೆ ಅಂತ ಅನ್ಕೊಳಕ್ಕಿಲ್ವಾ? ಬಿಡು ಮಗ, ನಾವು ಸುಮ್ಮನೆ ನಿಮ್ಗೆ ಹೊಟ್ಟೆ ಉರಿಸ್ಬೇಡ್ದು. ಏನೋ ಅಣ್ಣ ಹೂವು ಚೆನ್ನಾಗಿರಲಿ, ಬದುಕಿ ಇನ್ನೂ ಏನು ಅಕ್ಕಾರ ಕಾಲ ಬದುಕಲಿ ಅನ್ನೋದಾದರೆ ಅವೇ ಗಂಡು ಕರೀತಾನೆ, ಹೋಗು ಆಯಿತಾ. ಇಲ್ಲ ಅಂದರೆ ನನಗೆ ಯಾರು ಬೇಡ, ನಾನು ಒಂಟಿ ಪಿಚಾಸಿಯಾಗಿ ಹಿಂಗೆ ಬದುಕ್ತೀನಿ. ಅಣ್ಣನ ಕಟ್ಕೊಂಡು ಏನೋ, ಹೂವು ಕಟ್ಕೊಂಡು ಏನೋ, ನನಗೆ ಯಾರು ಕಟ್ಕೊಂಡು ಏನೋ ಅನ್ನೋದಾದರೆ ನೀನು ಸುಮ್ಕಿತ್ಕೊ ಅಷ್ಟೇ. ನಾವು ಮಾಡಿ ತಪ್ಪಿಗೆ ಕೊರ್ಗಿ ಸಾಯ ತನಕ ಜೀವ ಬಿಡ್ತೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗದು? ಇನ್ನೇನು ತಂಗನ ಮರ ತತ್ತಿಕವ ಎಲ್ಲಿಗಂತ ತೊಳ್ಳೋಕ್ಕಾಗದು? ಕೈ ಎಟ್ಕೊಂಡ ತೊಳ್ಬೋದು, ಆಚ್ಕೊ ತೊಳ್ಳೋಕ್ಕಾಗದ? ಆಚ್ಕಾವು ಏನವ ಈಗ ಏನು ಮಾಡಬೇಕು ಅವ ಅದನ್ನ ಹೇಳು. ಸುಮ್ಮನೆ ಯಾಕೆ ಸುತ್ತಿ ಬಳಸಿ ಮಾತಾಡಿ. ನನ್ನ ಮಗ ಫೋನ್ ತಗೊಟ್ಟದಂತೆ ಸೂರಿ, ಅದಕ್ಕೆ ತೆಗೆಸ್ಕೊಂಡ್ಬಿಡೋಗು. ಸುಮ್ಮ ಕೂತ್ಕೊಂಡು ನೀನು ಪೆದ್ದೆ ಮಾಡಬೇಡ ನೀನು. ನನಗೆ ಏನು ಫೋನ್ ಅವಶ್ಯಕತೆ ಇದ್ದದೆ ಈಗ? ಫೋನ್ಗೆ ಏನು ಬೇಡ ಆಗದೆ, ಮದುವೆ ಮೇಲೆ ಬೇಕಾದ್ರೆ ತಗೊಂಡ್ರಾಯ್ತು. ಈಗ ಏನು ಬೇಡ, ಒಂದು ಬೇಜಾರು ಮಾಡ್ಕೊಳಕ್ಕಿಲ್ವ ಮಗ ಸೂರಿ? ಏನು ಅನ್ಕೊಂಡರು ನೋಡು, ನಾ ಫೋನ್ ತಗೊಡ್ತೀನಿ ಅಂದರು ಬೇಡ ಅಂದ್ಬಿಟ್ರು ಅಂತ ಅನ್ನಕ್ಕಿಲ್ವ? ಹೆಂಗ ಅನ್ನೋದು ಅವ್ರಂಗೆ ಅಂತಾರೆ. ನಮಗೆ ಆಡ್ಬೇಡ, ಸುಮ್ಕಿರ ಬೇಡ ಅಂತ ಅಂದ್ಬಿಡವ. ನಂದಿನಿ ಏನವ ನಿನ್ಗೆ ಎಷ್ಟು ಹೇಳೋದು ಬೇಡ ಅಂದ್ಬಿಟ್ಟು ಏನಪ್ಪ ಮಾಡೋದು? ಹಲೋ ಅಮ್ಮ, ರೆಡಿ ಆದ್ರಾ? ನನಗೆ ಹಂಗೆ ಹೇಳ್ಬೇಕು ಅಂತ ಮನಸ್ಸಿಗೆ ಆಗ್ತಾ ಇಲ್ಲ ಕಣಪ್ಪ. ಹಂಗೂ ಹೇಳಲೇಬೇಕಲ್ಲ. ಹೇಳಿಮ್ಮ. ಯಾ ನಂದಿನಿ ಅಂತಾಳೆ, ಫೋನ್ ಈಗಲೇನು ಬೇಡ ನನಗೆ, ಬೇಕಾರೆ ಹಿಂಗೆ ಬಂದು ನೋಡ್ಕೊ ಹೋಯ್ತಾರಲ್ಲ ಸೂರಿ ಅವರು. ಫೋನ್ ಏನು ಬೇಡ, ಬೇಕಾದ್ರೆ ಮದುವೆ ಮೇಲೆ ಬೇಕಾದ್ರೆ ತಗೊಳಕಾಯ್ತದೆ, ಈಗ ಯಾಕೆ ಫೋನು ಅಂತ ಕೂತದೆ ಕಣಪ್ಪ. ಅದಕ್ಕೆ ಮಾಡಿದಂತೆ ಏನಂತ ಹೆಂಗೆ ಹೇಳೋದು ಏನಂತ ಹಂಗೆ ಹೇಳ್ತಾವನಿ. ಓ ಹೌದಾ, ಒಳ್ಳೇದು ಬಿಡಿ, ಅದು ಒಳ್ಳೇದೇ. ಅಂದರೆ ಫೋನ್ ಬೇಡ ಅಂದ್ರೆ ಅವರು ಮಾತಾಡೋಕೆ ಇಷ್ಟ ಇಲ್ವಂತ? ಗಲ್ಲ ಕಣಪ್ಪ, ಈಗ ಯಾಕೆ ಫೋನು ಅಂತ ಹೋಗ್ಲಿ, ಕರೀರಿ ನಂದಿನಿ ಅವರ, ನಾನು ಮಾತಾಡ್ತೀನಿ. ಇಲ್ಲ ಕಣಪ್ಪ, ಯಾಕ ಕಣೆ ಅದೇ ಮೊದಲು ಮನೇನೆ ತಲೆ ನೋಯ್ತಲ್ಲ, ಅದನ್ನು ವಾಸಿಯಾಗಿರುವಲ್ಲ ಅದಕ್ಕಂಗೆ ಮನ್ಗಡೆ. ಹೌದಾ, ನಾನಿರೋ ತೊಂದರೆ ಕೊಟ್ಟೆ ಅನ್ಸುತ್ತೆ. ಇಲ್ಲ ಕಣಪ್ಪ, ಹಂಗೇನಿಲ್ಲ. ಹೌದಾ, ಡೌಟ್ ನಾನು ಕಳಿಸ್ಕೊಡ್ಲಾ? ಬೇಡ ಕಣಪ್ಪ, ಅದೇ ತನ್ನ ತಿಕ್ಕೊಂಡು ಒಂದು ದೂರ ಮಾತ್ರ ಕೊಡ್ಕೊಂಡು ಮನ್ಗವಳೆ. ಸರಿ, ಊಟ ಮಾಡಿದ್ರಮ್ಮ? ಮಾಡ್ದೆ ಕಣಪ್ಪ. ಏನು ಮಾಡಿದ್ರಿ? ಕಣಪ್ಪ, ಚಪಾತಿ ಮಾಡಿಬಿಟ್ಟು ಕ್ಯಾರೆಟ್ ಪಲ್ಯ ಮಾಡಿದ್ದು, ಅದೇ ಇತ್ತು ಚಪಾತಿ ತಿಂದು. ನೀನಪ್ಪ? ವೆಜಿಟೇಬಲ್ ಪಲಾವ್ ಮಾಡಿದ್ರು. ಬಾತ್ಮನ ಮಾಡಿದ್ರ? ಹೌದು ಹೌದು. ನಂದಿನಿ ಅವ್ರು ಊಟ ಮಾಡಿದ್ರಾ? ಊಟ ಮಾಡಿದ್ರು ಕಣಪ್ಪ, ಊಟ ಮಾಡಿದ್ರು. ಅವ್ರು ಹೋಗವ್ರೆ? ಇಲ್ಲಪ್ಪ, ಅದೇನೋ ಫ್ರೆಂಡ್ ಫೋನ್ ಮಾಡಿದ, ಅದಕ್ಕೆ ಹೋಗೋಣ ಕಣಪ್ಪ. ಸರಿ ಅಮ್ಮ, ಬತ್ತಿ ಕೇಳಿದ್ರು ಅಂತ ಹೇಳಿ ಅವ್ರು ಫೋನ್ ಮಾಡಿದೆ, ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ ಅವ್ರ ಫೋನು. ಸರಿ ಮಾಡ್ತೀನಿ ಬಿಡಪ್ಪ. ನಿದ್ರೆ ಫೋನ್ ಮಾಡಿ ಹೇಳಿ. ಸರಿ ಕಣಪ್ಪ. ಸರಿ ಅಮ್ಮ, ಮಡಗ್ಲಾ? ಸರಿ ಮಡಗಪ್ಪ. ಸುಸ್ತಾಗೋಯ್ತು ಕಣಪ್ಪ. ಇದು ಬಂದಿರೋ ವಾಂತಿ ಬೇದಿ, ಏನು ವಾಂತಿ ಬೇದಿ ಹೋಗತ್ತಾ ಹಾಗೆ. ಅಯ್ಯೋ ಶಿವ, ಆ ಗಂಡು ಅಪ್ಪಟಿ ಹಾಸ್ಯ ಮಾಡ್ತದೆ. ಇದು ಯಾಕೆ ಅಡ್ಡ ಮಕ್ಕ ಹಾಕೊಂಡು ಕೂತಿದ್ದು? ಒಂದೇ ಒಂದು ಕಾರಣ ಇಟ್ಕೊಂಡು ಕಪ್ಪು ಕಾವಣಿ ಅಂತ ಹಿಂಗೆ ಹಠ ಮಾಡ್ಕೊಂಡು ಕೂತವಳಲ್ಲ. ಅಯ್ಯೋ ಶಿವ, ಪಾಪ ಗಂಡು ನೋಡಿದ್ರೆ ಹೊಟ್ಟೆ ಉರಿತದೆ ಹೋಗತ್ತಾಗೆ. ನಿಂಗೆ ಗೊತ್ತಾಯ್ಕಿಲ್ವ ಅದಕ್ಕೆ ಹೆಂಗೆ ಆಡ್ತಾಯಿದ್ವಿ? ಯಾಕಂದಿನಿ ಆ ಗಂಡು ಅಪ್ಪಟಿ ಹಾಸ್ಯ ಮಾಡ್ತಿದ್ದೆ ನಿನ್ನ. ನೀನು ಹೆಂಗಿರ್ಬೇಕು ಏನು ಅನ್ನೋದು ತಿಳ್ಕೊಳಕ್ಕೆ ಬೇಡವಾ ನಿನಗೆ? ಕೂತ್ಕವ, ಅದಕ್ಕೆ ಕೊಡಿಸ್ತಾರೆ ಅಂದ್ಬಿಟ್ಟು ಹೋಗಿ ತಗೊಂಡ್ರೆ ನಡೀತೆ ಮರ್ಯಾದೆ ಸಿಕ್ಕದ ನಮಗೆ. ನೀನು ಯಾಕಂಗೆ ದುರಾಸೆ ಬಿಡೋಂಗಾಗಿದ್ದಿ? ಅಷ್ಟು ಚೆನ್ನಾಗಿ ಆಟ ಚಲ ಅಂತ ಅಂತಿದೆಯಲ್ಲ. ನಾವು ಕೇಳೋಕೋದ್ರೆ ಅರ್ಥ ಕೊಡಪ್ಪ ಇತ್ತ ಕೊಡಪ್ಪ ಅಂದ್ರೆ ತಪ್ಪು. ಅವ್ರಿಗೆ ಕೊಡಿಸ್ದಾಗ ಒಂದು ಗೌರವ ಬೇಡವಾ, ಒಂದು ಮರ್ಯಾದೆ ಬೇಡವಾ? ಪಾಪ ಒಯ್ದ ಏನು ಅನ್ಕೋತೋ ಎತ್ತಲ ಅನ್ಕೋತೋ. ಮಗ ಅರಮನೆಯಲ್ಲಿ ಬಾತ್ ಮಾಡಿರಂತೆ ಕಣವ. ಬಾತ್ ಕಂಡಿರ್ಬವ ನೀನು, ಅದಕ್ಕೆ ಹಿಂಗೆ ಆಡ್ತಿದ್ದಿ ಮಗ. ಅದು ಹೆಂಗೋ ಹೇಳಿದ್ನ ಮಗ ಬಾತ್ ನನಗೆ.
ಹಂಗೆ ಹೆಸರೇ ಹೇಳಕ್ ಬರೀಕಿಲ್ಲ ಏನು ಸ್ಟೈಲಾಗಿ ಹೇಳ್ದ ಗೊತ್ತಾ ಅದಕ್ಕೆ ಅಲ್ವಾ ಓದಿರೋನು ಸಂಬಳ ತಗೊಳ್ಳೋನು ಗೌರ್ಮೆಂಟ್ ಸಂಬಳ ಅಂತ ಅನ್ನೋದು ಅದು ಹೆಂಗೋ ಅನ್ನ ಕಣ್ಮಗ ಏನಾದ್ರು ವೆಜಿಟೇಬಲ್ ಬಾತ್ ಅಂದಿರ್ಬೇಕು ಹಂಗೂ ಅಲ್ಲ ಕಣ್ಮಗ ವೆಜಿಟೇಬಲ್ ಪಲಾವ ಕಣ್ಮಗ ಅದು ನೋಡ್ ಮಗ ಏನು ಚೆನ್ನಾಗಂತಾರೆ ನಿಮ್ಮ ಮಕ್ಕೆ ಮುಚ್ಕವ ನಾವನ್ನ ಕಳಿಕೆ ಮತ್ತೆ ಕವಿಂಗಡಿ ಮತ್ತೆ ಯಾವತ್ತು ನೀವು ಅಂದೇ ಇಲ್ಲ ಮತ್ತೆ ನಾವು ಅಂದಿನ ಕಟ್ಟದ ಸುಮ್ಕಿಟ್ಕೋ ನಂದಿನಿ ಊಟ ಮಾಡಿದ್ಲ ಏನು ಮಾಡಿದ್ರಿ ಅದೇ ಏನು ಹೆಂಗಸ್ರ ಕೇಳ್ತಾನೆ ಕಣೆ ಮಗ ಕೆಲಸ ಏನೇನು ಮಾಡೋನು ಕೇಳ್ತಾನೆ ತಗೋ ಆಮೇಲೆ ಒಸಿ ಮರ್ಯಾದೆ ಕೊಡಕ್ಲ ಮಗ ನೀನು ನಾವು ನೀವು ಅಂತಿದ್ದಿ ನಂದಿನಿಯವರೇ ನವೀನವ್ರೆ ಅಮ್ಮವ್ರೆ ಅಂತ ಅಷ್ಟು ಮಟ್ಟಿಗೆ ಮಾತಾಡ್ತಾನೆ ಮಗ ಗಂಡು ಭಾರಿ ಭಾವನೆಗಾರ ಗೌರ್ಮೆಂಟ್ ಕೆಲಸದಲ್ಲಿ ಇರೋದು ದೌಲತ್ ಬಂದಂಗೆ ಆಡ್ತಾರೆ ಹೋಟ್ಲಲ್ಲಿ ಒಯ್ದ ಹಂಗೆ ಅಡಕಿರ ಕಣಪ್ಪ ಹಂಗೆ ಅಡಕಿರ ಅವನ ತೆಗೆದು ನೀನೇ ಸಿರ್ಬಂದು ಹಂಗೆ ಅಡಿವೆ ಶುರು ಅಂದ್ರೆ ಉರ್ಕತ್ತಿದ್ದಲ್ಲ ಮಗ ಅದೇ ಮಗ ಹಿಂಗಡಿ ನಾನೆಲ್ಲಾರ್ದೆ ಎಲ್ಲನೂ ನೀನೇ ಮಾತಾಡ್ಬೇಕತ್ತೆ ಸುಮ್ಕಿರು ಸರಿ ಹಣ್ಣಿಲ್ ಗೊತ್ತಾ ಪತ್ತಿನ ಇಲ್ವಲ್ಲ ಚೆಂಗ್ಳು ನನ್ನ ಮಗ ಅದು ಎಲ್ಲಿ ನಿಂತಿದ್ದಾನೋ ಹೇಳಿವಿ ಮದುವೆಗಿದ್ವಿ ಆಗ ತನಕ ಏನುವೆ ಕುಡಿಗಿಡ್ಕೊ ಬಂದ್ಬಿಟ್ಟೇಕಲ್ಲ ಆಮೇಲೆ ಹುಷಾರಕ್ಕಲ್ಲ ಅಂತ ಹೇಳಿವಿ ಹೇಳಿವಿ ನೀನು ಹಣ್ಣು ನಂಬ್ಕೊಂಡು ಇಂಥ ದೊಡ್ಡ ಸಂಬಂಧ ಒಪ್ಕೊಂಡು ಕೂತಿದ್ದಿಲ್ಲ ಹಾಂ ಅಣ್ಣ ಏನು ಮಾಡೋಣ ಅಂತ ಹೋಗ ಹಿಂಗೆ ದೊಡ್ಡ ಸಂಬಂಧ ಒಪ್ಕೊಂಡು ಕೂತಿದ್ದಿ ನಾನು ಆಟ ತೊಟ್ಬಿಟ್ಟಿವ್ನಿ ಸಾಲನಾರೇ ಆಗಲಿ ಸೋಲನಾರೇ ಆಗಲಿ ಅಣ್ಣನಾರೇ ಆಗಲಿ ನಾನಾರೇ ಆಗಲಿ ಮಾತ್ರ ಒಂದು ಸಾಲನೆ ಮಾಡಿ ನಾನು ಈ ಹುಡುಗನಿಗೆ ನಾನು ಮದುವೆ ಮಾಡೇ ಮಾಡ್ತೀನಿ ಕಣವ ಮಾತ್ರ ಬಾಳಿ ಬದುಕೋ ಜವಾಬ್ದಾರಿ ನಿಂದು ಕಣ್ಮಗಳೇ ಬೇಡ ಕಣ್ಮಗಳೇ ನಾವು ಆಗಿನಿಂದ ದುಡ್ಡು ಕಾಸಿಗೆ ಕಷ್ಟಪಟ್ಟಿವಿ ಇನ್ನು ಮುಂದೆ ನೀನಾರೇ ಸುಖವಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು ಕಣವ ಅಷ್ಟೇ ಸಾಕು ಅಣ್ಣ ಜೀವನ ಹಾಳು ಮಾಡ್ಕೊಂಡು ಆ ಗುಡ್ಸಟ್ಟಿ ಕಟ್ಕೊಬಂದ್ಬಿಟ್ಟು ಬಿಟ್ಬಿಟ್ಟು ಎದ್ದು ಆ ಗುಡ್ಸಟ್ಟಿ ಅಣ್ಣನ ಜೀವನ ಹಾಳು ಮಾಡ್ಕೊಂಡು ಕೂತ್ಕೊಂಡ ನೀನು ಹಿಂಗೆ ಆಗೋದು ಬೇಡ ಕಣಪ್ಪ ಹಿಂಗೆ ಆಗೋದು ಬೇಡ ಅಚ್ಚುಕಟ್ಟಾಗೆ ಬಾಳ್ಕೊಂಡು ಬದುಕೊಂಡು ಹೋಗಿ ಮಗಳೇ ಅಷ್ಟೇ ಸಾಕು ಕಣವ ನನಗೇನು ಇಷ್ಟ ಬಂತಕ್ಕೆ ಮಾಡಿದ್ದೀರ ಅದಕ್ಕೆ ಬಾಳಿಕೊಂಡು ಬದುಕೊಂಡು ಹೋಗ್ತೀನಿ ಗೋಸ್ಕರ ಏನೋ ಕಷ್ಟ ಸುಖ ಒಪ್ಕೊಂಡಿನಿ ಅಷ್ಟೇ ಆದ್ರೆ ಅರ್ಧ ಮಗಳೇ ಏನು ಮಾಡೋದು ನಾನು ಹಣೆ ಬರಲ್ಲ ನಾನು ಆಗಲ್ಲ ಅಂದ್ರೆ ಬಿಟ್ಟಿರ ನೀವು ಆ ಮಾತು ಅನ್ಬೇಡ್ದು ನೀನು ಇನ್ನೊಂದು ಅನ್ಬೇಡ್ದು ಅಲ್ವಾ ನೋಡಿ ಮದನ್ಗೆ ಒಂದಿಷ್ಟು ಮಜ್ಜಿಗೆವೆ ಅಕ್ಕಿ ಹಾಕೊಟ್ಟು ನಾನು ಅವ್ನ ಕಡೆ ಬೇಡಕ ನಾವು ಊಟ ಚಪಾತಿ ತಿಂದೆಲ್ಲ ಸಾಕು ಚೆನ್ನಾಗ್ಬೇಕು ಮಗಳ ಮದುವೆಗೆ ಗುಂಡು ಕಾಗಬೇಕು ನೀನು ಆಮೇಲೆ ರೊಟ್ಲಿ ಅನ್ನ ಐತೋ ಇಲ್ವೋ ಅಂತಾರೆ ಚೇತ್ರ ಕರ್ಕೊಂಡು ನಿಲ್ಸ್ಬಿಟ್ರು ನಿನ್ನ ನೋಡಿ ಊಟ ತಿನ್ನು ಊಟ ಮಾಡ್ದವ ನಾನೆಲ್ಲವ ಊಟ ಮಾಡ್ದಂಗೆ ಕಡಿದ್ನ ಅಷ್ಟೇ ಪಾಪ ಸೂರಿ ಫೋನ್ ಮಾಡ್ತಲ್ಲ ಅವನ ಜೊತೆ ಮಾತಾಡೋದೇ ಆಯ್ತು ಸರಿ ಬಾ ತೆಚ್ಚಾಗ ನೀನೇ ಏನು ಕುಣಿತಾ ಕೂತಿದ್ದ ಸೇರೋಣೆ ಮಗ ನನ್ನ ಮಗನ ಮದುವೆ ಮಾಡ್ತಾರೆ ಗೌರ್ಮೆಂಟ್ ಕೆಲಸ ಅಂದಾಗ ಮಗ ಹೇಳೋದೇ ಮರ್ಬಿಡ್ತೆ ಕಣೆ ಪಕ್ಕದ ಮನೆಯವರು ಕಾರಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಲ್ಲ ಅದಕ್ಕೆ ಉರ್ಕತ ಕೂತವ್ರೆ ಯಾರ್ದು ಆಗ ಗೊತ್ತಾಗಲ್ಲ ಅಂತ ನಾನಂದೆ ನನ್ನ ಮಗಳಿಗೆ ಕೇಳಕ್ಕೆ ಬಂದಿರೋದು ಒಬ್ಬರು ಮಾತಾಯ್ತು ಗೌರ್ಮೆಂಟ್ ಕೆಲಸದಲ್ಲಿ ಇರೋದವನು ಗಂಡು ಅಂತ ಹಂಗಂತೆ ಇಂಥ ಬಡವರಿಗೆ ಅಂತೆಗಂಡ ನಮ್ಮ ಮನೆಗಾರೆ ಬಂದಿದ್ರೆ ದೊಡ್ಡ ಚಿತ್ರದಲ್ಲೇ ಮದುವೆ ಮಾಡ್ಕೊಡವು ನಿಮ್ದು ಏನು ವರ್ಗಾಸನ ಇಸ್ಕೊಂಡಿಲ್ವಾ ಅಂತ ಅಂತಿದ್ದ ಕಣ್ಮಗ ಅದಕ್ಕೆ ನನ್ನ ಮಗಳಿಲ್ವ ರಾಣಿ ಮಾರಾಣಿ ಹಂಗೆ ನನ್ನ ಮಗಳು ನೋಡ್ಕೊಂಡು ತಗೊಂಡು ಹೋಗ್ತಿರೋದು ಅಂತ ಅಂದೆ ಕಣವ ಇವ್ರಿಗಾರೆ ಹೇಳ್ದಾರೆ ಏನವ ನೀನು ಅವ್ರಿಗೆ ಗೊತ್ತಾಗದೆ ಕಣ್ಮಗ ಕಾರಲ್ಲಿ ಬರಕಿಲ್ವ ಅವನು ಅದಕ್ಕೆ ಬಿಡು ಅವ್ರು ನೀವು ಸರಿಯಾಗ ನೋಡೋದಿ ಅಯ್ಯೋ ಸೂರಿ ಯಾಕಪ್ಪ ಬರಕೋದೆ ಫೋನ್ ಮಾಡ್ತೀನಿ ಅಂತಂದ ನಾನು ಫೋನಲ್ಲಿ ಬೇಡ ಅಂದೆ ಬಸ್ ಸರಿ ಬಾ ಕೂತ್ಕೊ ಬರೋದ್ ಕಡೆ ಹೇಳಿದ್ರೆ ಏನಾರ ಮಾಡ್ತಿರ್ತಿಲ್ವಾ ನೀ ಹೋಗದ ಹೋಗು ಸರ್ಬತ್ ಮಾಡ್ಕಬ ಅವ್ನಿಗೆ ತೆಚ್ಚಾಗ ನಮ್ಮ ಮನೆ ಬಣ ಅಂತ ಹೇಳ್ತಾರೆ ಸಿರಿ ಬಂದಂಗೆ ಆಡ್ತಾ ಸಿರಿ ಬಂದಂಗೆ ಅವ್ನಿಗೆ ಕಣ್ಣೆ ಕಣಕಿಲ್ವೇನೋ ಯಾಕಂಗೆ ಆಡೋದು ಬಾ ಕೂತ್ಕೋ ಏನು ಮಾಡಕ್ಕೆ ಎಲ್ಲ ಓದ್ಕೊ ಬರಕೋದೆ ಆಗಿಲ್ಲಮ್ಮ ನಾನು ಬರೋಕ್ಕಾಗಲಿಲ್ಲ ಅಂದ್ರಲ್ಲ ಅದಕ್ಕೆ ಮೊಬೈಲ್ ತಂದು ಕೊಟ್ಟಿದ್ದೀನಿ ಬರೋದು ಬಂದ್ರಿ ಸರಿ ಇದೆಲ್ಲ ಯಾಕಂಗೆ ಓದ್ಕೊ ಬರಕೋದಿಯಪ್ಪ ನೀನು ಈಗಲೇ ಹಂಗೆ ಓದ್ಕೊ ಬರಬೇಡ್ದು ಬಾ ಕೂತ್ಕೊ ಬಾ ನಂದಿನಿ ಆ ಕ್ವಾಣ ಸೇರ್ಕೊಂಡು ಬಿರ್ನೆ ಬರ್ನಿಲ್ಲ ಬಿಡಿ ಪರವಾಗಿಲ್ಲ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಹಿಂಗೆ ಹೋಗ್ತಾ ಇದ್ದಲ್ಲ ಇಲ್ಲೇ ಪಕ್ಕದಲ್ಲಿ ಕೆಲಸ ಇತ್ತು ಬಂದಿದ್ನಲ್ಲ ಅದಕ್ಕೆ ಮೊಬೈಲ್ ಕೊಟ್ಟು ಹೋಗೋಣ ಅಂತ ಬಂದೆ ಮೊಬೈಲ್ ತಂದಪ್ಪ ನೀ ನಂದಿನಿ ಗೊತ್ತಾ ಹಾಲು ಸರ್ಬತ್ ಮಾಡ್ತಾವನಿ ಅವರೇ ನಂದಿನಿ ಅವರೇ ಬನ್ನಿ ಬ್ಯಾಡಿ ಕಂಡು ಬನ್ನಿ ಹೆಂಗಪ್ಪ ಹೋಗೋದೀಗ ಒಯ್ಲಿ ನಾನು ಕಾಯಿಸ್ತೀರಿ ಬಾ ನಂದಿನಿ ಅವರೇ ನಿಮಗೋಸ್ಕರ ಮೊಬೈಲ್ ತಂದಿದ್ದೀನಿ ಯಾಕೆ ತೊಂದರೆ ತಗೊಳಕ್ ಹೋದ್ರಿ ಇವು ನಾನು ಹೆಡ್ತಿಯಾಗವ್ರ ಮುಂದೆ ನಾನು ನಿಮ್ಮನ್ನ ಜನ ಕೇಳ್ಬಿಟ್ಟು ಮಾಡಬೇಕಾಗುತ್ತಾ ಆ ಥರ ಏನು ಮಾಡಲ್ಲ ನಾನು ತಿಳ್ಕೊಂಡೆ ನಿಮ್ಗೆ ಏನು ಬೇಕು ಏನು ಬೇಡ ಅಂತ ನನಗೆ ಗೊತ್ತು ನೀವು ಹಂಗೆಲ್ಲ ಇದು ಮಾಡ್ಕೊಬಿಡಿ ತಗೊಳ್ಳಿ ಫೋನ್ ತಗೊಳ್ಳಿ ನಿಮ್ಗೆ ಮಾಡ್ಬೇಕು ಅನ್ಸೋದು ಮಾಡಿ ಇಲ್ಲಾಂದರೆ ಮಾಮೂಲಿ ಯೂಟ್ಯೂಬ್ ನೋಡಿಕೊಂಡು ಬೇಜಾರು ಕಳೀಲಿ ನಿಮ್ಗೊಬ್ಬರು ಇರ್ತಿರಲ್ಲ ತುಂಬ ಬೇಜಾರಾಗುತ್ತೆ ಅಂದ್ಬಿಟ್ಟು ತಂದಿರೋದು ಸರಿಯಾ ನಾನು ಅಷ್ಟು ಫೋನ್ ಏನು ನೋಡಕ್ಕಿಲ್ಲ ನಾನು ಹೌದಾ ಇನ್ಮೇಲೆ ಅಭ್ಯಾಸ ಮಾಡ್ಕೊಳ್ಳಿ ಸರಿ ಯಾಕಂದ ಎಷ್ಟು ಆಸೆ ತಂದಿರೋದ ಅದೇನು ಉಸ್ಕೊಂಡು ಮಕ್ಕ ಕುಂಬಳಕಾಯಿನ ಮಾಡ್ಕೊಂಡು ಒಂದು ಮಾಡಕ್ಕೆ ನಿಮಗೆ ಕಾಸು ಕೊಡ್ಬೇಕಾ ಯಾವ ಕಲ್ತಿಯ ಕಾಣಿ ಇಸ್ಕೊಂಡು ತುಂಬ ಖುಷಿ ಆಯಿತು ನಂದಿನಿ ಅವರೇ ನಂಗೆ ಅರ್ಜೆಂಟ್ ಕೆಲಸ ಇದೆ ಏನಾದರೂ ಹೇಳಬೇಕು ಅಂದರೆ ಫೋನ್ ಮಾಡಿ ಹೇಳಿಬಿಡಿ ಬರಲ್ಲ ಮತ್ತೆ ಸರ್ಬತ್ ಕುಡ್ಕೊಂಡು ಒಂಚೂರು ಊಟ ಮಾಡ್ಕೊಂಡು ಹೋಗಿದ್ದೀರಪ್ಪ ಇನ್ನೊಂದ್ಸಲ ಬಂದಾಗ ಮಾಡ್ತೀನಿ ನಿಮ್ಮ ಬಾಯಿ ಏನು ಮಾತೇ ಬೇಕಿದ್ವಾ ಮಾಡ್ಕೊಂಡು ಹೋಗಿರಿ ಬನ್ನಿ ನಾನು ಊಟ ಮಾಡಿದಷ್ಟೇ ಸಂತೋಷ ಆಗ್ಬಿಡ್ತು ಇನ್ನೊಂದ್ಸಲ ಬೇಕಾಗಿ ಬರ್ತೀನಿ ಅವ ಫೋನ್ ಅಂತ ಬಿಡ್ಕತ್ತಿದ್ದಲ್ಲ ನೀವು ದೊಡ್ಡ ಫೋನೇ ಬತ್ತು ಯಾಕಂದ್ ಮಗ ಕೊಟ್ಟಿರೋದು ನಾನು ಕೊಟ್ಟಿದ್ದಾರಾ ನೀನೇ ಮಾತಾಡ್ತಿದ್ದಿ ಹಂಗೆ ನನ್ನ ಹೆಸರು ನೀನೇ ನೋಡ್ಕೊ ಬೇಡ ಕಣವ ಪಾಪ ಆ ಗಂಡು ನೀನು ಕೊಟ್ಟದೆ ನೀನೇ ಮಾಡಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ.